ನಿಮಗೆ ಕುಂಬ್ಳೆ ಬಗ್ಗೆ, ಕುಂಬ್ಳೆ ಆಡೋ ಕ್ರಿಕೆಟ್ ಬಗ್ಗೆ ನಾನು ಹೇಳಬೇಕಾಗಿರುವಂತಹ ಜರೂರತ್ತಂತೂ ಖಂಡಿತ ಇಲ್ಲ. ಆದರೆ ನಿಮ್ಮೆಲ್ಲರ ಈ ಮೆಚ್ಚಿನ ಜಂಬೋ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು. ಅದೇನೆಂದರೆ ಕುಂಬ್ಳೆ ಅವರ ಕಾಡಿನ ಪ್ರೀತಿಯ ಬಗ್ಗೆ. ಕುಂಬ್ಳೆ ಎಷ್ಟು ಕಾಡನ್ನು ಪ್ರೀತಿ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ. ಕುಂಬ್ಳೆ ಜೊತೆ ನಮ್ಮ ಟೀಮ್ ಮಾಡಿರುವಂತಹ ಜಂಬೋ ಸಫಾರಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಅನಿಲ್ ಕುಂಬ್ಳೆ ಕ್ರಿಕೆಟ್ನ ಎಷ್ಟು ಇಷ್ಟಪಡ್ತಾರೋ ಅಷ್ಟೇ ಕಾಡನ್ನು ಇಷ್ಟಪಡ್ತಾರೆ. ನಮ್ಮಂತೆ ಅವರು ಕೂಡ ಕಾಡು ಪ್ರಾಣಿಗಳನ್ನು ಪ್ರೀತಿಸಬೇಕು ಅನ್ನೋದು ಅವರ ಆಸೆ. ಅದನ್ನು ಇಡೀ ಜಗತ್ತಿಗೆ ತಿಳಿಸೋಕೆ ಕುಂಬ್ಳೆ ಅವರು ಸೆಲೆಕ್ಟ್ ಮಾಡಿಕೊಂಡಿದ್ದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು. ಇನ್ನೂ ವಿಶೇಷ ಏನಪ್ಪ ಅಂದರೆ ನಮ್ಮನ್ನು ಕುಂಬ್ಳೆ ನೋಡೋಕ್ಕೆ ಬರ್ತಾರೆ ಅನ್ನೋದು ಅಲ್ಲಿದ್ದ ಕಾಡು ಮಕ್ಕಳಿಗೂ ಕೂಡ ಗೊತ್ತಿರಲಿಲ್ಲ. ಅವರಿಗೆಲ್ಲ ಕುಂಬ್ಳೆ ಸರ್ಪ್ರೈಸಿಂಗ್ ಶಾಕ್ ಕೊಟ್ಟರು. ಹೀಗೆ ಫುಟ್ಬಾಲ್ ಆಟ ಆಡ್ತಾ ಇರೋರು ಚಾಮರಾಜನಗರ ಜಿಲ್ಲೆಯಲ್ಲಿರೋ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಅರಣ್ಯ ಇಲಾಖೆ ಸಿಬ್ಬಂದಿ ಮಕ್ಕಳು. ಬಂಡೀಪುರ ಕಾಡಿನ ಮಡಿಲಲ್ಲಿ ಬೆಳೆದಿರುವ ಈ ಮಕ್ಕಳು ಸಿಟಿಯ ಇಂತಹ ಆಟಗಳ ಸಂತೋಷದಿಂದ ವಂಚಿತರು. ಈ ಮಕ್ಕಳಿಗೆ ಇವತ್ತು ಖುಷಿಯೋ ಖುಷಿ. ಇವರಿಗೆ ಬೇಕಾದ ಬ್ಯಾಟ್ ಬಾಲ್ ಸಿಕ್ಕಿದೆ, ಸಿಕ್ಕಂತೆ ಒದೆಯೋಕೆ ಫುಟ್ಬಾಲ್ ಸಿಕ್ಕಿದೆ. ಕೇಕೆ ಹಾಕ್ಕೊಂಡು ಓಡಿದ್ರು ಯಾರೂ ಬೈಯೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಇವ್ರ ಜೊತೆ 5 ವಿದೇಶಿಯರು ಆಟ ಆಡ್ತಿದ್ದಾರೆ. ಅವರ ಇಂಗ್ಲಿಷ್ ಇವರಿಗೆ ಅರ್ಥ ಆಗದೆ ಇದ್ರೂ ಈ ಕಾಡಿನ ಮಕ್ಕಳ ಭಾಷೆ ಆ ಫಾರಿನರ್ಸ್ಗೆ ತಿಳಿದೇ ಇದ್ರೂ ಇಬ್ಬರು ಕ್ರೀಡಾ ಭಾಷೆಯಲ್ಲೇ ಮಾತಾಡ್ಕೋತಿದ್ದಾರೆ. ಕಾಡಿನ ಈ ಮಕ್ಕಳು ಮತ್ತು ಇಲ್ಲಿ ಕೆಂಪು ಟೀ ಶರ್ಟ್ ಹಾಕೊಂಡಿರೋ ವಿದೇಶಿಯರೆಲ್ಲರೂ ಕಾತರದಿಂದ ಒಬ್ಬ ವಿಶೇಷ ವ್ಯಕ್ತಿಯನ್ನ ಕಾಯ್ತಾ ಇದ್ದಾರೆ. ಆ ಸ್ಟಾರ್ ಜೊತೆ ಆಟ ಆಡೋ ಹುಮ್ಮಸ್ನಲ್ಲಿದ್ದಾರೆ. ಅವರು ಬ್ಯಾಟಿಂಗ್ ಮಾಡಿದ್ರೆ ಅವರನ್ನು ಔಟ್ ಮಾಡಬೇಕು, ಅಥವಾ ಆ ಸ್ಟಾರ್ ಬೌಲಿಂಗ್ ಮಾಡಿದ್ರೆ ಅವ್ರ ಬಾಲ್ನಲ್ಲಿ 6 ಬಾರಿಸಿ ಖುಷಿ ಪಡಿಬೇಕು ಅನ್ನೋ ತವಕದಲ್ಲಿದ್ದಾರೆ. ಬಂದ್ರು ನೋಡಿ ಆ ಸ್ಟಾರ್. ಅನಿಲ್ ಕುಂಬ್ಳೆ ದೇಶದ ಮಹಾನ್ ಕ್ರಿಕೆಟ್ ಆಟಗಾರ. ಅನೇಕ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಟೀಮ್ ಗೆಲ್ಲೋಕೆ ಕಾರಣ ಆದ ಸೂಪರ್ ಲೆಗ್ ಸ್ಪಿನ್ನರ್. ಕ್ರಿಕೆಟ್ ಇತಿಹಾಸದಲ್ಲಿ ಅನೇಕ ಹೊಸ ದಾಖಲೆಗಳನ್ನು ಬರೆದ ಧೀರ. ಕ್ರಿಕೆಟ್ ವಲಯದಲ್ಲಿ ಜಂಬೋ ಅಂತಾನೆ ಆಪ್ತರಿಂದ ಕರೆಸಿಕೊಳ್ಳುವ ಹೆಮ್ಮೆಯ ಕನ್ನಡಿಗ. ಈ ಜಂಬೋ ಅನಿಲ್ ಕುಂಬ್ಳೆಗೆ ಕ್ರಿಕೆಟ್ ಅಂದರೆ ಜೀವನ ಅಂದರೆ ಕ್ರಿಕೆಟ್ ಅಂತ ನಾವು ನೀವು ಅಂದ್ಕೊಂಡಿದ್ವಿ. ಆದರೆ ಈ ಮಹಾನ್ ಆಟಗಾರ ಅನಿಲ್ಗೆ ಮತ್ತೊಂದು ಮಿಡಿಯುವ ಮನ ಇದೆ. ಕ್ರಿಕೆಟ್ಗಿಂತ ಹೆಚ್ಚಾಗಿ ಪ್ರೀತಿಸುವ ಮತ್ತೊಂದು ಕ್ಷೇತ್ರ ಇದೆ ಅನ್ನೋದೇ ಬಹುತೇಕ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಕುಂಬ್ಳೆ ಮೋಡಿ ಮಾಡಿದ ಆ ಕ್ಷೇತ್ರ ಯಾವುದು? ಅವರು ಅತಿ ಹೆಚ್ಚು ಇಷ್ಟಪಡುವ ಮತ್ತೊಂದು ವಿಚಾರ ಅಂದರೆ ಕಾಡು ಮತ್ತು ಕಾಡಿನ ವನ್ಯಜೀವಿಗಳು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅರಣ್ಯ ಇಲಾಖೆ ನೌಕರರ ಮಕ್ಕಳು ಬಹಳ ಹೊತ್ತಿಂದ ಕಾಯ್ತದಂತಹ ವ್ಯಕ್ತಿ ಇವಾಗ ಬಂದಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಕರ್ನಾಟಕ ದೇಶದ ಖ್ಯಾತ ಸ್ಪಿನ್ನರ್ ಆಗಿದ್ದಂತಹ ಬಹಳ ದೊಡ್ಡ ಕ್ರೀಡಾಪಟು ಆಗಿದ್ದಂತಹ ಅನಿಲ್ ಕುಂಬ್ಳೆ ಅವರು ನಮ್ಮ ಜೊತೆಗಿದ್ದಾರೆ. ಅನಿಲ್ ಕುಂಬ್ಳೆ ಅವರೇ, ನಿಮಗೆ ಸ್ವಾಗತ. ಈ ಒಂದು ಉದ್ದೇಶ ಏನು, ಈ ಕಾರ್ಯಕ್ರಮದ ಉದ್ದೇಶ ಏನು? ಇಡೀ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ಈ ಒಂದು ಮಕ್ಕಳಿಗೆ ಅರಣ್ಯ ಇಲಾಖೆಯ ಇಲ್ಲಿ ಯಾರ್ಯಾರು ನಮ್ಮ ಸ್ಟಾಫ್ ಇದ್ದಾರೋ, ಅಂದರೆ ಅವರು ಸರಿಯಾದ ಒಂದು ಈ ನಮ್ಮ ಕಾಡು ಉಳಿಸಲಿಕ್ಕೆ ಯಾರು ಕಾರಣರೋ ಅವರು ನಮ್ಮ ಈ ಅರಣ್ಯ ಇಲಾಖೆಯ ನೌಕರರು. ಅವರ ಮಕ್ಕಳಿಗೆ ಈ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ರೆಡ್ ಡಸ್ಟ್ ಅಂತ ಒಂದು ಆಸ್ಟ್ರೇಲಿಯನ್ NGO ಇದೆ, ಅಲ್ಲಿ ಆ್ಯಲನ್ ಬಾರ್ಡರ್ ಅವರು, ಆಮೇಲೆ ಡೇಮಿಯನ್ ಫ್ಲೆಮಿಂಗ್ ಅಂತ ಅವರೆಲ್ಲ ಆಸ್ಟ್ರೇಲಿಯಾಗೆ ಆಡಿದವರು, ಅವರೆಲ್ಲ ಆ ಒಂದು NGOನಲ್ಲಿ ಟ್ರಸ್ಟೀಸ್ ಆಗಿದ್ದಾರೆ. ಈ ಮಕ್ಕಳೇ ಮುಂದಕ್ಕೆ ಈ ಕಾಡನ್ನು ರಕ್ಷಣೆ ಮಾಡಬೇಕು. ಅವ್ರಿಗೆ ಈ ಸೋಷಿಯಲ್ ಮೆಸೇಜ್ನ ಕೊಡಲಿಕ್ಕೆ ಬೇರೆ ತರತರವಾದ ರೀತಿಗಳಿದೆ. ಆದರೆ ಆಟ ಒಂದು ಇಟ್ಕೊಂಡು, ಆ ಭಾವ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ. ಅಂದರೆ ಈಗ ನೀವು ಹೇಳ್ತಿರೋದು ಅಂದರೆ
ಏನು ನಾವು ಕನ್ಸರ್ವೇಷನ್ ಅಥವಾ ಪ್ರೊಟೆಕ್ಷನ್ ಬಗ್ಗೆ ಬೇರೆ ಬೇರೆ ರೀತಿ ಹೇಳ್ತಾರೆ ಪಾಠ, ಅದೇ ರೀತಿ ಇಲ್ಲಿ ನೀವು ಹೇಳ್ತಿರುವಂಥದ್ದು ಆಟದಿಂದ ಪಾಠ, ಮೂಲಕ ಆಟದಿಂದ ಪಾಠ. ಒಂದು ಹೌದು ಹೌದು ಒಂದು ಪ್ರಯತ್ನ ನಡೀತಾ ಇದೆ. ಹೌದು ಹೌದು. ಇದು ಏನಂದ್ರೆ ಈ ಒಂದು ಉದ್ದೇಶ ನಿಮಗೆ ಬಂದಿದ್ದು ಅರಣ್ಯದ ಬಗ್ಗೆ ನಿಮಗಿರುವಂತಹ ಒಲವಿನ ಮೂಲಕ ಇದು ನಿಮಗೆ ಅಂದರೆ ಈ ಒಂದು ಐಡಿಯಾ ಬಂತ ಹೇಗೆ? ಖಂಡಿತ, ಯಾಕಂದರೆ ನಾನು ಈ ವನ್ಯಜೀವಿ ಮಂಡಳಿಯ ಉಪಾಧ್ಯಕ್ಷನಾಗಿ ಒಂದು ಪದವಿ, ಒಂದು ಅಫಿಷಿಯಲ್ ಪದವಿ ಏನು ಬಂತೋ ಅದಾದ ಮೇಲೆ ನಾನು ಸುಮಾರು ಇಂಟ್ರ್ಯಾಕ್ಷನ್ಸ್ ನಡೆದಿದೆ ನಮ್ಮ ಸ್ಟಾಫ್ ನಡುವೆ ಜೊತೆಯಲ್ಲಿ. ಅವ್ರ ಜೊತೆ ನಡೆದಾಗ ನನಗೆ ಅನ್ನಿಸ್ತು, ಅಂದರೆ ಅವರು ಪಾಪ ಅವ್ರು ಹೇಳ್ತಾಯಿದ್ರು 24 ಗಂಟೆ ಕಾಲನೂ ಸಾಲದು ಸರ್, ನಾವು ನಮ್ಮ ಫ್ಯಾಮ್ಲಿನೇ ನೋಡಲಿಕ್ಕಾಗಲ್ಲ, ಮಕ್ಕಳಾಗಲಿ ಅಥವಾ ಕುಟುಂಬದ ಯಾವುದೇ ಸದಸ್ಯ ಆದ್ರೂ ಅವ್ರನ್ನ ನೋಡಲಿಕ್ಕೆ ಆಗಲ್ಲ, ಅಷ್ಟೊಂದು ನಾವಿಲ್ಲಿ ಕಾಡಿನಲ್ಲಿ ಕಾಲ ಕಳಿತೀವಿ. ಆ ಥರ ಬಂದಾಗ ನನಗೆ ಅನ್ನಿಸ್ತು ಈ ಒಂದು ಕಾರ್ಯಕ್ರಮ ಒಂದು ಹೊಮ್ಕೊಂಡ್ರೆ, ಆವಾಗ ಮಕ್ಕಳೆಲ್ಲ ಇಲ್ಲಿ ನೋಡಿ ಒಂದು ಸುಮಾರು 100 ಜನ ಇದ್ದಾರೆ ಇಲ್ಲಿ. ಇವರೆಲ್ಲ ಸುತ್ತಮುತ್ತ ಹಳ್ಳಿಯಿಂದ ಕಾಡಿನ ನಮ್ಮ ನೌಕರರ ಮಕ್ಕಳು ಎಲ್ಲರೂ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಈ ಒಂದು ಅವಕಾಶ ಸಿಗಲಿಕ್ಕೆ ನನಗೆ ಅನಿಸ್ತು ಈ ಥರ ಒಂದು ಕಾರ್ಯಕ್ರಮ ಇಟ್ಕೊಂಡ್ರೆ ಎಲ್ಲರೂ ಒಟ್ಟಿಗೆ ಬರ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? ನಮ್ಮ ಆಟದಲ್ಲಿ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಂತ ಏನಿದೆಯೋ ಅದು ಇಲ್ಲಿ ನಿಮಗೆ ಕಂಡು ಬರುತ್ತೆ. ಗೆಲ್ಲಬೇಕು, ನಾವು ಇದು ಮಾಡಬೇಕು. ಅದೇ ತರಹ ಈ ಒಂದು ಆಟದಿಂದ ಪಾಠ ಅಂತ ಹೇಳಿದ್ನಲ್ಲ, ಇದರಲ್ಲೊಂದು ಪಾಠ ಕಲೀಲಿಕ್ಕೆ ಇದೆ. ಇದನ್ನು ನಾವು ಮುಂದಕ್ಕೆ ನಮ್ಮ ಸ್ಟಾಫ್ ಏನೇನು ಇವಾಗ ಎಲ್ಲರಿಗೂ ಅರಣ್ಯ ಇಲಾಖೆ ಅಂದರೆ ಒಂದು ನೆಗೆಟಿವ್ ಇದೇ ಬರುತ್ತೆ, ಥಾಟೇ ಬರುತ್ತೆ, ಅಭಿಪ್ರಾಯ ಇದೆ. ಅದನ್ನು ಸ್ವಲ್ಪ ನಾವು ಅಲ್ಲಿಂದ ಸ್ವಲ್ಪ ದೂರ ಹೋಗಿ ಅವ್ರು ಏನು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದನ್ನು ನಾವು ಖಂಡಿತ ಮುಂದೆ ಇಡಬೇಕು. ಜನಸಾಮಾನ್ಯ ಜನಕ್ಕೆ ಇದು ಗೊತ್ತಿಲ್ಲ ಅವರಲ್ಲಿ ಏನೇನು ಕಷ್ಟಗಳಾಗತ್ತೆ ಅಂತ. ಈ ಸಂಬಂಧಿಸಿದಂತೆ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ದೇಶದ ಕೋಟ್ಯಾಂತರ ಜನರಿಗೆ ಅನಿಲ್ ಕುಂಬ್ಳೆ ಹೀರೋ. ಕ್ರಿಕೆಟ್ ನೋಡಿದವ್ರು ಎಲ್ರಿಗೂ ಅನಿಲ್ ಕುಂಬ್ಳೆ ಅಂದ ತಕ್ಷಣ ನಮ್ಗೆ ಕಾಣುವಂತಹ ವ್ಯಕ್ತಿ ಒಂದು ಕ್ರಿಕೆಟ್ನ ದೈತ್ಯ ಜೀವಿ ಅಂತನ್ನುವಂಥದ್ದು. ಆದರೆ ಆ ಅನಿಲ್ ಕುಂಬ್ಳೆ ಅವರಿಗೆ ನಿಜವಾದ ಹೀರೋಗಳು ಅಂತ ಹೇಳ್ತಿರೋದು ಅರಣ್ಯದಲ್ಲಿ ಸಂರಕ್ಷಣೆ ಮಾಡ್ತಿರುವಂತಹ 24 ಗಂಟೆ ಅರಣ್ಯದ ಕಾವಲಿಗೋಸ್ಕರ ನಿಂತಿರುವಂತಹ ಅರಣ್ಯ ಸಿಬ್ಬಂದಿ. ಹಾಗಾದರೆ ನಾವು ಇವಾಗ ಅನಿಲ್ ಕುಂಬ್ಳೆ ಅವರ ಜೊತೆಗೆ ಆ ಬೇಟೆ ನಿಗ್ರಹ ಶಿಬಿರಗಳಿಗೆ ಹೋಗೋಣ, ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಅಂತ ಏನು ಹೇಳಿದ್ರು, ಅಲ್ಲಿ ಹೋಗಿ ಯಾವ ರೀತಿ ಪ್ರೊಡಕ್ಷನ್ ನಡೀತಾ ಇದೆ, ಯಾವ ರೀತಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ಅವ್ರು ಕಷ್ಟಪಡ್ತಾ ಇದ್ದಾರೆ, ಅವರ ಸ್ಥಿತಿಗತಿಗಳೇನು ಅನ್ನೋದನ್ನು ಅಲ್ಲಿ ನೋಡೋಣ. ಇದು ಕ್ರಿಕೆಟ್ ಆಟಗಾರ ಅನಿಲ್ ಕುಂಬ್ಳೆ ಅವರ 2ನೇ ಇನ್ನಿಂಗ್ಸ್. ಆದರೆ ಈ ಇನ್ನಿಂಗ್ಸ್ನಲ್ಲಿ ಅವರು ಕ್ರಿಕೆಟ್ಗಿಂತ ಹೆಚ್ಚು ಕಾಡನ್ನೇ ಪ್ರೀತಿಸಲಾರಂಭಿಸಿದ್ದಾರೆ. ತನಗೆ ಕ್ರಿಕೆಟ್ನಿಂದ ಸಿಕ್ಕ ಹಣ ಮತ್ತು ಕೀರ್ತಿಯನ್ನು ಅನಿಲ್ ಕುಂಬ್ಳೆ ಕಾಡಿನ ಸಂರಕ್ಷಣೆಗೆ ಹಗಲು ರಾತ್ರಿ ಎನ್ನದೇ ದುಡಿಯುವ ಅರಣ್ಯ ಇಲಾಖೆಯ ಕೆಳಹಂತದ ಸಿಬ್ಬಂದಿ ಮತ್ತು ಆ ಸಿಬ್ಬಂದಿಯ ಮಕ್ಕಳ ಕಲ್ಯಾಣಕ್ಕಾಗಿ ವಿನಿಯೋಗಿಸುತ್ತಿದ್ದಾರೆ. ರಾಜ್ಯ ವನ್ಯಜೀವಿ ಮಂಡಳಿಯ ಉಪಾಧ್ಯಕ್ಷರೂ ಆಗಿರುವ ಅನಿಲ್ ಕುಂಬ್ಳೆ ಕಾಡಿನ ರಕ್ಷಣೆಗೆ ನಿಂತವರ ಬೆನ್ನಿಗೆ ನಿಂತು ಕೊಟ್ಟ ಕೆಲಸವನ್ನು ನಿರೀಕ್ಷೆಗೂ ಮೀರಿ ಅಚ್ಚುಕಟ್ಟಾಗಿ ಮಾಡಲಾರಂಭಿಸಿದ್ದಾರೆ. ಅವರ ಶ್ರಮಕ್ಕೆ ರಾಷ್ಟ್ರದಲ್ಲಷ್ಟೇ ಅಲ್ಲ, ಜಗತ್ತಿನ ನಾನಾ ದೇಶಗಳ ಅನೇಕ ಸಂಘ ಸಂಸ್ಥೆಗಳು ಕೈಜೋಡಿಸಿವೆ. ಅಂತಹ ಸಂಸ್ಥೆಗಳ ಪೈಕಿ ಆಸ್ಟ್ರೇಲಿಯಾದ ರೆಡ್ ಡಸ್ಟ್ ರೋಲ್ ಮಾಡೆಲ್ ಸಂಸ್ಥೆ ಸಹ ಒಂದು. ಜಂಬೋ ಜೊತೆ ನಾನು ಕಾಡಿಗೆ ಹೋಗಿದ್ದೆ. ಅವರು ಕಾಡಲ್ಲಿ ಏನೇನೆಲ್ಲ ಮಾಡಿದ್ರು ಅನ್ನೋದನ್ನು ಹೇಳೋದು ಇನ್ನೂ ತುಂಬ ಇದೆ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.